ಅಲ್ಲ ಇಡಿ ಅವ್ರ ಚಾರ್ಜ್ ಶೀಟ್ ಬಗ್ಗೆ ಎಲೆಕ್ಷನಲ್ಲಿ ಆಗಿದೆ ಅಂತ ಹಾಕಿದ್ರು. ಈಗ ಏನಾಗಿದೆ ಇಡಿ ಅವ್ರ ಚಾರ್ಜ್ ಶೀಟ್ ಬಗ್ಗೆ ನಾನು ಮಾತಾಡೋಕೆ ಹೋದ್ರೆ ನೀವು ಕೇಳಿಸ್ಕೊಳಲ್ಲ. 3,000 ಮೇಲೆ ಇಡಿ ಚಾರ್ಜ್ ಶೀಟ್ ಇದ್ದಾವೆ. ಯಾವಾಗ ಓದ್ಕೊಂಡಿದ್ರೆ ಏನಾಗ್ಯಾವ ಅಂತ ಹೇಳಿ ಮತ್ತೆ ಏನಾಗೈತೆ ಅಲ್ಲ ಇಡೀ ಚಾರ್ಜ್ ಶೀಟ್ಗಳು ಆಗಿರ್ತಕ್ಕಂಥದ್ದು ಇಡೀ 3,000 ಜನದ ಭಾರತ ದೇಶದಲ್ಲಿ ಏನಾಗಿದೆ ಎಷ್ಟು ಜನ ಕನ್ವಿಕ್ಷನ್ ಆಗಿದೆ? ಇದು ಇಡಿ ಏನಾಗಿದೆ ಅಂತಂದ್ರೆ ಕೇವಲ ರಾಜಕೀಯಕ್ಕೆ ಉಪಯೋಗಿಸಿ ಮಾಡ್ತಕ್ಕಂಥದ್ದು ಮೇಲ್ನೋಟದಲ್ಲಿ ಕಾಣ್ತಾನೆ ಇದೆ. ಇನ್ನು ಮುಂದೆ ನಮ್ದು ಕೂಡ SIT ತನಿಖೆ ಇದೆ, ಬರುತ್ತೆ, CBI ತನಿಖೆ ಇದೆ, ಬರುತ್ತಲ್ಲ ಮುಂದೆ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. CID SIT ಇಲ್ಲಿ ಇವ್ರ ಹೆಸರೇ ಇಲ್ಲ, ಬಟ್ ಈಗ A1 ಆಗಿದ್ದಾರೆ ಇವರು. ಅಲ್ಲ ಅವರು ಮುಚ್ಚೋಕೆ ಟ್ರೈ ಮಾಡಿದ್ರು ಇವರು ಅಂತೇಳಿ ಈಗ BJP-ಯವರು ಆರೋಪ ಮಾಡ್ತಕ್ಕಂಥದ್ದು ಚಾರ್ಜ್ ಶೀಟ್ ಪ್ರಕಾರ ಅವ್ರು ಕರೆಕ್ಟ್ ಇದೆ ಅಂತ ಇಟ್ಕೊಳ್ಳಿ. ಈ ಥರದ ಇಡಿ ಚಾರ್ಜಸ್ಗಳಲ್ಲಿ ಎಷ್ಟು ಜನಕ್ಕೆ ಈ ದೇಶದಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ? ಒಂದು ಹೈಕೋರ್ಟ್ನಲ್ಲ ಹೋಗಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಲಿ ಇಡಿಗಳು ಮೊನ್ನೆ CBI-ನವರೇ ಒಂದು ರೇಪ್ ಕೇಸಿಗೆ ಇರ್ತಕ್ಕಂಥ ರೇಪ್ ಕೇಸಿಗೆ ಅವ್ರು ಹೋಗೇ ಇಲ್ಲ. ಕೋರ್ಟೇ ಕೇಳ್ತಾ ಇದೆ ಏನು ಮಾಡ್ಬೇಕಂತ ಹೇಳಿ. ಇಂಥವ್ರು ಹೇಳ್ಕೊಂತ ಕುಂದ್ರಣ ಇಂಥದ್ದ ನೀವು ಮುದ್ದೆ ಗಟ್ಟಿಯಾಗಿ ಎತ್ಕೊಂಡು ಕೇಳ್ರಿ BJP ಪುಸ್ ಅಂತ ಒಬ್ಬರು ಉತ್ತರ ಕೊಡೋದಲ್ಲ. ಮತ್ತೆ ಅಲ್ಲ BJP ಕೇಳ್ರಿ, CBI-ನವ್ರು ಮೊನ್ನೆ ಬೇಲ್ ಕೊಡ್ಬೇಕಾ ಬೇಲ್ ಕೊಡಬಾರ್ದಂತ ಹೋಗಿ ಡಿಫೆಂಡ್ ಮಾಡ್ಬೇಕು ತಾನೆ ಕೋರ್ಟಲ್ಲಿ. ವೈ ದೇ ಹ್ಯಾವ್ ನಾಟ್ ಗಾನ್ ದೆನ್? ಇದು ನಾನು ಹೇಳ್ತಕ್ಕಂಥದ್ದಲ್ಲ, ಪೇಪರ್ನಲ್ಲಿ ಬಂದಿರತಕ್ಕಂಥ ವರದಿ ನೋಡಿ ಓದಿರುತ್ತೆ ಹೇಳಿರ್ತಕ್ಕಂಥದ್ದು. ಸೊ ಈಗ ಈ ವ್ಯವಸ್ಥೆಯಲ್ಲಿ ಏನಾಗಿದೆ ಅವ್ರಿಗೆ ಬರೀ ರಾಜಕೀಯನೇ ಮಾತಾಡೋದು ಬಿಟ್ರೆ ಏನಿಲ್ಲ. ಬಟ್ ಐ ವಾಂಟ್ ರಿಸ್ಟ್ರಿಕ್ಟ್ ಮೈಸೆಲ್ಫ್. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಸಚಿವರು ಉತ್ತರ ಕೊಡ್ತಾರೆ. ರೀ ಕಾಫಿ ಕುಡ್ದಿವ್ರಿ ನಾವು. ಸತೀಶ್ ಜಾರಕಿಹೊಳಿ ಅವರು ಇದು ಯಾವುದು ಹೈಕೋರ್ಟ್ ಓಪನಿಂಗ್ ಬಂದಿದ್ರು ಅಂಡ್ ಐ ವಾಸ್ ಗೋಯಿಂಗ್ ಟು ಏರ್ಪೋರ್ಟ್. ನಾವು ಅಲ್ಲೇ ಕೂತ್ಕೊಂಡು ಡೋರೆ ಕಾಫಿನಲ್ಲಿ ಒಂದು ಕಾಫಿ ಕುಡಿದ್ವಿ. ರಾಜಕೀಯ ಚರ್ಚೆ ನಮ್ಮ ಬಹಿರಂಗ ಎಲ್ಲಿದ್ರು ಮಾತಾಡ್ತೀವಿ, ಬಟ್ ಯಾವ್ದು ಆ ತರದ್ ನೀವೇನು ರಾಜಕೀಯ ಅಂತಾರಲ್ಲ ಆ ತರದ್ ಏನ್ ಚರ್ಚೆ ಅಲ್ಲ, ಜನರಲ್ ಆಗಿ ಮಾತಾಡಿದೀವಿ. ಖಾನಾಪುರ ಶಾಸಕರು ಸತೀಶ್ ಜಾರಕಿಹೊಳಿ CM ಆಗ್ಬೇಕನ್ನೋಂತ ಹೇಳಿಕೆ ಬೆನ್ನಲ್ಲೇ ನೀವು ಭೇಟಿ ಮಾಡಿದ್ರಲ್ಲ, ಅದಕ್ಕೆ ಏನಾದ್ರು ಆ ಬೆನ್ನೆಲೆ ಅಂತಲ್ಲಪ್ಪ, ಕಾಗಿ ಕುಂದ್ರಕು ಟೊಂಗಿ ಮುರಿಯಾಕು ಅವ್ರು ಹೇಳಿದ್ರೆ ನಾವು ಮೀಟ್ ಆಗೋದಕ್ಕೇನ. ಮತ್ತೆ ಪಾದಯಾತ್ರೆ ಹೊರಟಿದ್ದಾರೆ ಸರ್ ಇವರು, ಯಾರು ವಾಲ್ಮೀಕಿ ಹಗರಣ ಇಟ್ಕೊಂಡು ಮೂಡಾಗತ್ತೇನೆ ಇದನ್ನು ಪಾದಯಾತ್ರೆ ಮಾಡ್ತಾರೆ. ಈಗ ಮಾಡ್ಲಿರಿ. ಏನಾಗಿದೆ ಈಗ BJP-ಯಲ್ಲಿ ಏನಾಗಿದೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅವರಿಗೆ. ಸೊ ವಾಕ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಹೆಲ್ತ್ಗೆ ಒಳ್ಳೇದಾಗ್ತದೆ, ಮಾಡಲಿ, ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ಈಗ ವಾಲ್ಮೀಕಿ ಹಗರಣ ಮೂಡಾಗರಣಗಳು ಹಿಡ್ಕೊಂಡು ಇದೇ ಮಾಡ್ತಿದ್ದಾರೆ. ಈಗ ಮೂಡಾಗರಣದಲ್ಲಿ ಒಂದು ಕೇಳೋದು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಆಯ್ತಾ, ಮತ್ತು ಈ ಆಫೀಸರ್ಸ್ಗಳ ಮೇಲೆ ಪ್ರಾಸಿಕ್ಯೂಷನ್ ಬೇಡ. ಈಗ ಏನು ಸೈಟ್ ಕೊಟ್ಟಿರ್ತಕ್ಕಂಥ ಆಫೀಸರ್ಸ್ಗಳಿದ್ದಾರೆ ಅವ್ರು ಯಾರ ಮೇಲೆ ಪ್ರಾಸಿಕ್ಯೂಷನ್ ಬೇಡ ಏನ್ರಿ? ಚೇರ್ಮನ್ ಮೇಲೆ ಪ್ರಾಸಿಕ್ಯೂಷನ್ ಬೇಡ. ಯಾರು ಚೇರ್ಮನ್ ಇದ್ರು ಅವಾಗ? ಆ ಟೈಮ್ನಾಗ ಯಾವ ಗೌರ್ಮೆಂಟ್ ಇತ್ತು? ಅವ್ರೇನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ CM ಯಾರಿದ್ರು ಅವಾಗ? ಹೂ ವಾಸ್ ದ CM? ಮತ್ತೆ ಬೊಮ್ಮಾಯಿ ಸಾಹೇಬ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಮಾಡ್ಬೇಕಲ್ಲ ಗವರ್ನರು? ಅಲ್ಲ, ಅಧಿಕಾರಿಗಳ ಮೇಲೆ ಈ ಸರ್ಕಾರನೇ ಮಾಡಬಹುದು ಸರ್. ಅಲ್ಲ ಅದು ಯಾಕೆ ಅಲ್ರಿ, ಅದು ಸೆಕೆಂಡ್ರಿ. ಫಸ್ಟ್ ನಾವು ಈಗ ನೋಡಿ ನಾವು ಕೇಳಿದ ಪ್ರಶ್ನೆಗೆ ಏನು ಮಾಡ್ಬೋದು ಏನಿಲ್ಲ ಅಂತ ಹೇಳ್ತಾರೆ ನೀವು. ಆಯ್ತು, ನೀವು ಅದೇ ಹೇಳಿ ಕೇಳಿದ್ರೆ ವೈ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್. ಐ ಆಮ್ ಆಸ್ಕಿಂಗ್ ಯು, ವೈ ಆನರಬಲ್ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಕೇಳ್ಬೇಕಲ್ವಾ? ನೀವು BJP ಅವ್ರಿಗೆ ಕೇಳ್ರಿ ಸರ್, ಪ್ರಾಸಿಕ್ಯೂಷನ್ ಬರೇ ಸಿದ್ದರಾಮಯ್ಯ ಅವ್ರ ಮೇಲೆ ಯಾಕೆ ಕೊಡ್ಬೇಕು, 125 ಸೈಟ್ ಮೇಲೆ ಕೊಡ್ಬೇಕು? ಆಮೇಲೆ ಸೈಟ್ ಕೊಟ್ಟರು ಯಾರು? ಅಧಿಕಾರಿಗಳು ತಾನೆ. ಈಗ ಸೈಟ್ ಕೊಡ್ಬೇಕಂದ್ರೆ ಏನ್ರಿ ಒಂದು ರೂಲ್ಸ್ ಹೆಂಗಿದೆ? ಅವ್ನಿಗೆ ಅರ್ಹತೆ ಇದೆಯಲ್ಲೋ ಚೆಕ್ ಮಾಡಬೇಕು, ವೆದರ್ ಇಸ್ ಅ ಲ್ಯಾಂಡ್ ಲೂಸರ್ ಆರ್ ನಾಟ್, ವೆದರ್ ಅಕ್ವಿಷನ್ ಆಗಿದಿಲ್ಲ, ಅವೆಲ್ಲ ಚೆಕ್ ಮಾಡ್ತಾನೆ ಸೈಟ್ ಕೊಡೋದು. ಮತ್ತು ಇವರೆಲ್ಲ ಸೈಟ್ ಕೊಟ್ಟು ಇವ್ರ ಅಧಿಕಾರದಲ್ಲಿ ಸೈಟ್ ಕೊಟ್ಟು ಮತ್ತೆ ಮೂಡಕ್ಕೆ ನಾವು ಹೋಗಿ ಪಾದಯಾತ್ರೆ ಮಾಡ್ತೀವಿ ಅಂತಾರಲ್ಲ, ಮತ್ತು 14 ಸೈಟಿಗೆ ಯಾಕೆ 125 ಸೈಟಿಗೆ ಪಾದಯಾತ್ರೆ ಆಗ್ಬೇಕು? ನಂಬರ್ 1. ನಂಬರ್ 2, ಎಲ್ಲ ಆಫೀಸರ್ಸ್ ಮೇಲೆ ಪ್ರಾಸಿಕ್ಯೂಷನ್ ಆಗಬೇಕು. ಸೈಟ್ ಯಾರು ಪಡ್ಕೊಂಡ್ರೆ ಅವ್ರ ಮೇಲೆ ಕೂಡ ಪ್ರಾಸಿಕ್ಯೂಷನ್ ಆಗ್ಬೇಕಲ್ಲ. ನಮ್ಮ ವಾದ ಇರೋದು. ಸೊ ಇದಕ್ಕೆ ನೋಡಿದ ಮೇಲ್ನೋಟದಲ್ಲಿ ಬರೀ ರಾಜಕೀಯ ಬಿಟ್ಟರೆ ಇನ್ನೇನಿಲ್ಲ. ಥ್ಯಾಂಕ್ ಯು. ರಾಜ್ಯಾದ್ಯಂತ ಇಂದಿರಾ ಕ್ಯಾಂಟೀನ್ಗಳ ಬಿಲ್ ಬಾಕಿ ಇದೆ ಸರ್. ಧಾರವಾಡದಲ್ಲಿನೂ ಕೂಡ 3 ರಿಂದ 4 ಕೋಟಿ ರೂಪಾಯಿ ಬಾಕಿ ಇದೆ, ಕೊಡ್ತಾರೆ. 9 ಇದಾವೆ. ಈಗ BJP-ಯವರು ಮಾಡೋಕಿರೋ ಬಿಲ್ಗಳಿದಾವಲ್ಲ ಅಂಥವೇ ನಾವು ಕೊಡ್ತಿರೋದು. ಈಗ 2 ಲಕ್ಷ ಕೋಟಿಗೆ ಹೆಚ್ಚು ಯಾವುದೇ ರೀತಿಯ ಬಿಲ್ ಕೊಡ್ಲಾರಂಗೆ ಟೆಂಡರ್ಗಳು ಕರೆದು ಹೋಗ್ಬಿಟ್ಟಿದ್ದಾರೆ. ಅದನ್ನು ತುಂಬ್ತೀವಿ. ಅದ್ರ ಜೊತೆಗೆ ಇವತ್ತೇನು ಇಲ್ಲಿ ಇಂದಿರಾ ಕ್ಯಾಂಟೀನ್ ಬಿಲ್ಗಳಿದೆ, ಅಬ್ವಿಯಸ್ಲಿ ಗೌರ್ಮೆಂಟ್ ಇದೆ, ಕೊಡ್ತೀವಿ ಕೂಡ. ನಡ್ಸ್ಕೊಂಡು ಹೋಗೋರು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತೇಳಿ ಕಷ್ಟ ಆಗಲೇಬೇಕು. ಈ ಬಿಸ್ನೆಸ್ ಅಂದ್ಮೇಲೆ ಸ್ವಲ್ಪ ಕಷ್ಟ ಹೆಚ್ಚು ಕಮ್ಮಿ ಆಗುತ್ತಲ್ಲ. ಹೋಗಿದ್ವಿ, ನಾನು ಸ್ವತಃ ಆಸ್ಪತ್ರೆಗೆ ಹೋಗಿದ್ರೆ. ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದೆ ಅದು. ಈ ಥರ ಸೇಫ್ಟಿ ಆಸ್ಪೆಕ್ಟ್ನ ಬಿಟ್ಟು ಕಾಂಟ್ರಾಕ್ಟರ್ಗಳು ಮಾಡಿರ್ತಕ್ಕಂಥದ್ದು ಇದು ಒಂದೇ ಅಲ್ಲ, ಭಾಳಷ್ಟು ಜಾಗದಲ್ಲಿ ಆಗ್ತಾ ಇದೆ. ಸೊ ಅದು ಸರ್ಕಾರನ ಮುಂಜಾಗ್ರತೆ ವಹಿಸಬೇಕು. ಆಮೇಲೆ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇವತ್ತು ಕೇಸ್ ಹಾಕಲಿಕ್ಕೆ ಅದೇನು ಪ್ರಕ್ರಿಯೆ ಇದೆ ಕಾನೂನು ಪ್ರಕಾರವಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಕಮರ್ ಸರ್ ತೋರಿ